ಹಿಂಗ್ ಉಲ್ಟೆ ಹಿಡಿ. ಆಟೋದಲ್ಲಿ ಫುಲ್ ಹಿಂದ್ಗಡೆ ಆರಾಮಾಗಿ ಕುಂತೀವಿ ನೋಡ್ರಿ ಮೂವರು. ಕಾಲು ಗಾಡಿ ಬಿಡಲ್ಲ ಕೆಲವೇ ಕ್ಷಣಗಳಲ್ಲಿ ಚಟ್ನಿ ಹೊರಗೆ ಬರಲಿದೆ. ಒಳ್ಳೆ ಏನಾರ ಅದೇನಂತಲ್ಲ ಕಾರ್ಪೊರೇಟ್ ಎಲೆಕ್ಷನ್ ಆಗಿದ್ರೆ ಫಸ್ಟ್ ಈ ಊರಿಗೆ ನಾನು ಹಾಕ್ಸೋದು. ಯಾಕಂದ್ರೆ ಇಲ್ಲಿ ಅಲ್ಲಲ್ಲೇ ಕೇಸರಿಬಾತ್ ಗ್ರೂಪ್ ಇದಾವೆ, ಕಲರ್ಫುಲ್ ಗ್ರೂಪ್. ತುಂಬ ಡೆವಲಪ್ ಮಾಡ್ಬೇಕಾಯ್ತಿದೆ ಜಾತ್ರೆ. ಬೇಸ್ ಎಲ್ಲ ಜುವಾರಿ ಬ್ರಿಡ್ಜ್ ಗೋವಾ. ಇರಪ್ಪ AC ರೂಮಿನಲ್ಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಟ್ಟು ನಮ್ಮ ಹುಡುಗರೆಲ್ಲ ಪಂಜೆ ಹಾಕೊಂಡು ರೆಡಿ ಆಗ್ತಿದ್ದಾರೆ. ಸ್ವಲ್ಪ ಮುಚ್ಕೊಳ್ಳ ನಿಂದಲೇ ಗೈಸ್. ನಾನು ಪಂಜೆ ಹಾಕೊಂಡೆ, ಸೊಂಟದ ನಿಲ್ತಿಲ್ಲ, ತುಂಬ ದಪ್ಪ ಇದ್ದೀನ. ಅಲ್ಲ ನೀನೇ ನಿಂಗೆ ಬಂದಿಯಲ್ಲ, ಮದುಮಗ ಆಗಿಯಲ್ಲೇ. ಮದುಮಗ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಗೈಸ್ ಇಲ್ಲಿ AC ಐತೆ, ಆದ್ರೆ AC ವರ್ಕ್ ಆಗಲ್ಲ, ಫ್ಯಾನು. ಇದಕ್ಕೆ AC ರೂಮ್ ಅಂತಾರೆ. ದೇವಸ್ಥಾನಕ್ಕೆ ಹೋಗ್ತಿದ್ವಿ, ಎಲ್ಲ ಪಂಜೆ ಹಾಕೊಂಡು ನಾವು ಮದುಮ ಮಕ್ಕಳಾಗ್ಬಿಟ್ಟಾರೆ. ಇರ್ಲಿ, ನಂಬಿಕೆ ದ್ರೋಹ ಮಾಡ್ಬಿಟ್ಟಿರ ಎಲ್ಲರೂ. ನಮಗೆ ಪಂಜೆ ಇಲ್ಲ. ಶಾಪರ್ ಪಾಡದಾರ ಒಳ್ಳೆ ನಿಮ್ ಊರಾಗ ಎಲ್ಲ ಹಳ್ಳಿ ಜನ. ಇಲ್ಲಿ ನೋಡು, ಇಲ್ಲಿ ಈಗ ಬಾಂಡ್ ಬಿಟ್ರ ನೋಡು. ಕರೆಕ್ಟ್ ಮಾಡಿದ್ನು ಎಲ್ಲ ಎಡವಟ್ ಮಾಡಿಟ್ಟ. ಇವನೇ ದೊಡ್ಡ ಎಡವಟ್ಟು. ನಿಮ್ ಕೂದ ನೋಡ ಸಾಕಾಗ್ಯಾನ ಬಾವು. ನೀವು ಇಲ್ಲಿಗೆ ಕಟಿಂಗ್ ಮಾಡ್ಬೇಕಪ್ಪ. ಅದ ಅಲ್ಲ ಕಟಿಂಗ್ ಮಾಡ್ಲಾ ಬೇಡ, ಹೇರ್ ಕಟಿಂಗ್ ಮಾಡ್ಬೇಕು. ಅಲ್ಲೇ ಅದು ಬ್ಲೆಸ್ಸಿಂಗ್. ಅದು ಏನ್ ಆಟನಪ್ಪ ಇದು? ಏಯ್ ಕೆಟ್ಟ ಮಾತು ಮಾತಾಡ್ಬೇಡದೆ, ಬಾಯಿ ಎತ್ತಿರ ಬರ ಕೊಳಕ್ ಮಾತು ನಾವು. ಮದುಮಗಳು ನನ್ನ ವೈಫ್ ಶರತ್. ಯಾವ ಮದುವೆ ಆತಪ್ಪ? ನಿನ್ನೆ ನೈಟ್ ತಾಳಿ ಕಟ್ಟಿನೋನಿ ಅಕ್ಕಿಗೆ. ಅಕ್ಕಿಗೆ ಏ ಬೈ ಬೇಡಲಿ ಅಂತ ಹೇಳಿಲ್ಲ ನಿನಗೆ. ಶರತ ನಾನು ಎತ್ತಿದ್ದೀನಿ ನೋಡಿ ಕೈ ಈಗ. ಏ ಇಲ್ಲಿ ನೋಡೆ ಗಂಡೆ ಹೆಂಗ್ ನೋಡ್ತು. ನಾನು ನೋಡೆ ಅಲ್ಲೋಡೆ ನೋಡೆ ಇದಾಗ ನೋಡೆ. ಅಲ್ಲಿ ನೋಡ್ರಿ, ಇಲ್ಲಿ ಲೇ ನಮ್ಮ ಭಯ ಬರ್ ನೋಡೆ. ನನಗೆ ಡೌಟ್ ದಾವಣಗೆರೆ ಮುಟ್ಟ ಅಲ್ಲ ಮತ್ತೆ ಹೊರಗೆ ಹಿಂಗೆ ಅಲ್ಲ ಬರೋದು. ಗೈಸ್ ಸಖತ್ ಕಾಲ್ ಸುಡ್ತೈತೆ. ಮಕ್ಕಳುಂಡ್ರ ಗಂಡುಂಡ್ರ ಯಾಕಂದ್ರೆ ಇನ್ನ ಮದ್ವಿನೇ ಆಗಿಲ್ಲ. ಅಲ್ಲೇ ಇವಳ ಮದುವೆ ಆಗಿಲ್ಲ ಅಂತ ಅಲ್ಲೇ ಇದು ಬರಲ್ಲ ಬ್ಲಾಗಕ್ಕೆ. ಅಲ್ಲೇ ನೀನ್ ಮದುವೆಗೆ 8 ತಿಂಗಳಾಯ್ತು, ಪೂರಿ ತಿನ್ಬೋದಾ? ಎಣ್ಣೆ ಐಟಮ್ ತಿನ್ನಂಗಿಲ್ಲ. ಗಂಡ ಗಂಡ ನೋಡಿ ಇಲ್ಲಿ ತಿನ್ಬಾರ. ನೀನ್ ತಿನ್ಬಾ. ನಿನ್ ಹೆಂಡತಿ ಭಾರಿ ಒಳ್ಳೆ ಮನುಷ್ಯ. ಎಷ್ಟು ಒಳ್ಳೆ ಮನ್ಸಪ್ಪ ನೀನ್ ಹೆಂಡತಿಗೆ. ಸಾರ್ತಿ ಸರಪತಿ ಸಾಕು.
ಗೈಸ್ ನಾನು ಹಾಕ್ಸಂದೆ ಇದು ರಿಯಲ್ ಡಾಟಾ ಹಾಕ್ಸಿರಿ ಹೆಂಗೆ ಕಾಣುತ್ತೆ. ಫೋನ್ ಯೂಸ್ ಮಾಡೋಕ್ಕಾಗಲ್ಲ, ಆಮೇಲೆ ಸಿಗ್ತೀನಿ ನಿಮಗೆ. ಅಲ್ಲಿ ನೋಡಿ ಕ್ಯಾಮ್ರಾ, ಮೊಬೈಲ್ ಆ್ಯಂಡ್ ವಿಡಿಯೋ ಆಯಿತು. ಇದು ನಮಗೆ ಯಾರಿಗೆ ಇಷ್ಟ ಆಗ್ತಾರೋ ಅವ್ರಿಗೆ ಕೊಡ್ಬೇಕಂತ, ಒಳ್ಳೇದಾಗುತ್ತೆ. ಬಂದ್ವಿ ನಾವು ಸುತ್ತಾರ್ದು ನನಗಂತೂ ಸಾಕಾಗೋದು. ಇಷ್ಟದವು ಕಾಲು ಒಂದು ಬರ ನನಗೆ ನೀರು ಹಾಕ್ಬಿಡ್ತಿದ್ರು ಮ್ಯಾಲ. ಆಗ್ತಾನಿಲ್ಲೋ ನಡೆಯೋಕೆ. ಹೆಂಗ್ ಸುಡ್ತೈತಿ ಗೊತ್ತಾ, ಬಿಸಿಲು ನೋಡಿದ್ರೆ ಹಂಗೈತೆ. ಅವನ ಮಕ್ಕಳು ಹೋಗ್ತಿರೋದು ನೋಡು. ಇದ್ರ ಮೇಲೆ ನಡಿಬೇಕಷ್ಟೇ. ಅದಕ್ಕೆ ಕಂಡ್ರೆ ಅಲ್ಲಿ ಹೇಳೋದು ಬೆಳಗ್ಗೆ ಬೇಗ ಬರ್ಬೇಕಂತ. ಏನೋ ಫೋಟೋ ತಕ್ಷಣ ಇನ್ನೂ 12 ತನಕ ಮಾಡ್ರು. ಅಲ್ಲೇ ನಾನು 8 ಗಂಟೆಗೆ ಬಂದಿನ್ರಿ. ಇಲ್ಲೇ ತಾನೆ ಸಾಕು ಬರೋರು ಇಲ್ಲೇ. ಇನ್ನು ಸ್ವಲ್ಪ ತಿಂಗೆ ಅಡ್ಡಾಡಿದ್ರೆ ಕಾಲಾಗ ಹೊಗೆ ಬರ್ತವೆ. ಹೋಗಿ ಬಾಯಾಗ ಹೋಗಿ ಬರ್ತದೆ. ನಿಜ ಹಾಕಿಲ್ಲ ಇರೋ ನಮ್ಮ ಕಾಲು ಚಪ್ಪಲಿಲ್ಲ, ಬಿಸಿಲ ನಡೀತಿದ್ದೀನಿ. ಆಗ್ತಾನಿಲ್ಲ ಈಗಲೇ ಕಣ್ಣು ಬಿಡಕ್ಕೆ ಹಾಕಿಲ್ಲ, ನಿದ್ದೆ ಬೇರೆ ಮಾಡಿದ. ನಮ್ಮ ಹುಡುಗರಿಗೆ ಗಿಣಿಶಾಸ್ತ್ರ ಬೇಕಂತೆ, ಹುಡುಕ್ತಿದ್ದಾರೆ, ಸಿಗಂಗೆ ಇಲ್ಲ ಅವರು. ಇಲ್ಲಿ ನೋಡಿದರೆ ಕಾಲಲ್ಲಿ ಹೊಗೆ ಬರ್ತವೆ ಒಂದು ಸ್ವಲ್ಪ ಹೊತ್ತಾದ್ರೆ. ಇಲ್ಲ ಬಿಡೋಣ. ನಮ್ಮದು ಬಿಗ್ ಫ್ಯಾಮಿಲಿ ಜಾಯಿಂಟ್. ಈಗ ಒಂದು ಮನೆ ಕಟ್ಟಬೇಕಂತ ಪ್ಲಾನಿಂಗ್ ಇದೆ, ಈಗ ಒಂದು ಗಾಡಿ ತೊಗೋಬೇಕಂತ ಆಲೋಚನೆ ಇದೆ. ಕೈ ತಗೊಂಡೆ ನಾನು ಇದನ್ನು ತಗೊಳ್ಳೋದು ಅವಕಾಶ ಇದೆ. ಈಗ ನಿಮಗೆ ಬಂದು ಸೇಫ್ ಲೈಫ್ ಫ್ಯೂಚರಲ್ಲಿ ಯಾವುದೇ ಸಮಸ್ಯೆ ಇರಲ್ಲ. ನಿಮಗೆ ಗೊತ್ತು ಸ್ಲೀಪ್ ಬಗ್ಗೆ ನಾನು ಆಲೋಚನೆ ಮಾಡ್ತಾ ಇದ್ದೀನಿ. ಇಲ್ಲ ಅಂಥದ್ದು ಆಲೋಚನೆಯಲ್ಲಿ ಅವರ ಮೋಸ ಆಯಿತು, ಲಾಭ ಅಂತ ಯಾವುದಿಲ್ಲ. ಈಗ ನಿಮಗಂತ ಹೇಳಬೇಕಾದ್ರೆ ಲೈಫಲ್ಲಿ ಕೇಳ್ತಾಯಿರೋದು ನನ್ನ ಮುಂದೆ ಟೈಮಿಂಗ್ ಇದೆ, ಅವರು ಟೈಮಿಂಗ್ ಅಂತ ಕೇಳ್ಕೊಂಡಿದ್ದೀನಿ. ಗಂಡ ಬಿಟ್ಟು ಏನೂ ಇಲ್ಲ, ಒಂದೆರಡು ವಿಷಯ ಹೇಳ್ತೀನಿ. ಅದರಲ್ಲಿ ನಿಮ್ಮ ಶಾಸ್ತ್ರ ಯಾರನ್ನು ಕೇಳ್ತಾರೆ, ಬೇರೆಯವ್ರು ಯಾರನ್ನು ಕೇಳ್ತೀರಾ? ಯಾಕೆ ನೀವು ಶಾಸ್ತ್ರ ಕೇಳ್ತೀರಾ? ಅಲ್ಲ ಅವ್ದಾತ ಅವ್ರದ್ದು ಆಯಿತು. ಒಂದೆರಡು ನಿಮಿಷ ಅಲ್ಲ ಮುಂದೆ ಹೆಂಗೆ ಚೆನ್ನಾಗಿ ಮುಂದೆ ನನ್ನ ಹೆಂಗೆ ಸ್ವಲ್ಪ ಪರ್ಸನಲ್ ಹೇಳೋದೈತೆ. ಒಂದು 3 ನಿಮಿಷ ಹೊರತು ಎಲ್ಲ ಸ್ವಲ್ಪ ಅದೆಲ್ಲ ಹೋಗಿ ಒಟ್ಟಿಗೆ ಹೇಳ್ಬೇಕು. ಆಫ್ ಮಾಡಪ್ಪ, ವಿಡಿಯೋ ಆಫ್ ಮಾಡಪ್ಪ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮತ್ತೆ ಟಿ ಗಾಡಿ ಬಂದು ಯಾವ್ದ ಗಿಣಿಶಾಸ್ತ್ರ ಕೇಳಿ ಮೈಂಡೇ ಆಫ್ ಮಾಡಿಟ್ಟ ಅವನು. ಊರೆಲ್ಲ ಕೆಡಿಸ್ಬಿಟ್ಟ ಗಿಣಿಶಾಸ್ತ್ರ ಕೇಳಿ. ಹಂಗಾಗುತ್ತೆ ಹಿಂಗಾಗುತ್ತೆ ಏನೆಲ್ಲ ಹೆಂಗಾಗುತ್ತೆ ಹಂಗಾಗ್ಲಿ. ಹೊಲಕ್ಕೆ ಬಂದಿದ್ದೀವಿ. ನನಗಂತೂ ಲಾಗ್ ಮಾಡೋಕ್ಕಂತೂ ಎನರ್ಜಿನೇ ಇಲ್ಲ, ಫುಲ್ ಟೈರ್ಡ್ ಆಗಿಬಿಟ್ಟಿದ್ದೀನಿ. ಅವನು ಯಾವನ ಜ್ಯೋತಿಷ ಬಂದು ಏನೇನೋ ಹೇಳಿ ಮೂಡೆಲ್ಲ ಕೆಡಿಸ್ಬಿಟ್ಟ. ಬಟ್ ಅದನ್ನೆಲ್ಲ ನಂಬಲ್ಲ, ಆದರೂ ಒಂದು ಸ್ವಲ್ಪ ಭಯ. ಕೆಳಗ ಇಲ್ಲ ದನಿ ಇಳಿಬೋದು ಅಂದಮೇಲೆ ಗೇಟ್ ಹಾಕಿದಾರಲ್ಲ. ಗೈಸ್ ಇಲ್ಲಿ ಏನೇ ಬೇಡ್ಕಂದ್ರೂ ಆಗುತ್ತಂತೆ. ಸೊ ನಾನು ಅವೆಲ್ಲ ಹೇಳೋಕ್ಕಾಗಲ್ಲ.
ಪ್ಲೇಸು ಸ್ಕಿಪ್ ಮಾಡ್ತಿದ್ದೀವಿ, ಈಗ ತುಂಬ ಲೇಟ್ ಆಗಿಬಿಟ್ಟಿದೆ. ಅದಕ್ಕೆ ನಾವೀಗ ಹೊಸಪೇಟೆ ಡ್ಯಾಮಿಗೆ ಹೋಗ್ತಿದ್ದೀವಿ. ಸೊ ಬನ್ನಿ ಹೋಗೋಣ. ಅಲ್ಲಿಂದ ಇಲ್ಲಿ ಬರೋಕ್ಕಾಗಲ್ಲ, ಫೋನ್ ಮಾಡಿ ಮಾತಾಡ್ತಾರೆ. ಸೋಮವಾರ ನೋಡಿ ಜೊತೆ ನಾವಿದ್ದೀವಿ. ಲಕ್ಷ್ಮಿಗೆ ಬರೆಯೋಳು ಬರೆಯೋಳು, ಮಾತೆಗೌಡ್ರಿಗೆ ಬರೆಯೋಳು ಬರೆಯೋಳು, ಸಂಸಾರವಿಲ್ಲದೆ ಎಲ್ಲ ತೋರಿಸೋ ಬಿಚ್ಚನ ತರ ಕೆಲಸ ಮಾಡುವ ಟಿವಿ ಸುಬ್ಬಲಕ್ಷ್ಮಿಗೆ ಬರೆಯೋಳು ಬರೆಯೋಳು, ಸರಿಯಾ ಸರಿಯಾ ಗೆಳೆಯ ಮಾತಿಗೆ ತಪ್ಪದೆ ಪ್ರಾಣನು ಕೊಟ್ಟರೆ ಇಲ್ಲಿ ನಾವು ಚಿಟ್ಟಿ ಜೀವಕ್ಕಿಂತ ಜಾಸ್ತಿ ಕಳಕು ಚಿಕ್ಕ ಇಲ್ಲಿ ದೂರ ಎಲ್ಲರದ್ದು ಮಾಡಿದೆ ಇಲ್ಲಿ ನಾವು ನೋಡ್ರಿ, ನಾವೆಷ್ಟು ರಿಚ್ ಅಂದ್ರೆ ಸೀಟ್ ಎಲ್ಲ ಬಿಟ್ಟು ಸಂಜೆ ಹೋಗ್ತೀವಿ. ಇಲ್ಲಿ ಇದು ಫ್ರೆಂಡ್ಶಿಪ್, ಜೊತೆಗಿರ್ಬೇಕಂತ ಇಲ್ಲಿ ಕುಂತೀವಿ ಎಲ್ಲರೂ. ನೋಡ್ರಿ ಇವರಿಬ್ರು ಸಂಡೆಗೆ ಏನೋ ಮಾಡ್ತಾರೆ. 4 ಸೀಟ್ ಅದಾವು, ಇಲ್ಲಿ ಮ್ಯಾಟ್ ಹತ್ರ ಬಂದು ಕುಂತಾರ. ಏನ್ ಹೇಳ್ತೀರಿ ಇದಕ್ಕೆ? ಇದು ಗಂಡ ಹೆಂಡತಿ ಅವ್ರು ಇಬ್ರು 5-6 ಸೀಟ್ ಖಾಲಿ ಅದಾವು. ಬಂದ್ ಎಲ್ಲ ಇಲ್ಲೇ ಸಿಕ್ಕಲ್ಲಿ. ಎಲ್ಲ ಮುಗಿಸ್ಕೊಂಡು ಟ್ರಿಪ್ ಎಲ್ಲ ಮುಗೀತು, ಊಟಕ್ಕೆ ಬಂದಿದ್ದೀವಿ. ಈಗ ಜಸ್ಟ್ ಊಟಕ್ಕೆ ಬಂದಿದ್ದೀವಿ. ಮಾತಾಡೋಕ್ಕಂತೂ ಸ್ಪೇಷನ್ಸ್ ಇಲ್ಲ ನನಗಂತೂ. ಸರಿ ಹಸುವಾಗಿದೆ, ತಿಂದು ಆಮೇಲೆ ಸಿಗ್ತೀನಿ. ಬಾಯ್. ಫೈನಲಿ ಟ್ರಿಪ್ ಎಲ್ಲ ಮುಗೀತು. ನಮ್ಮ ಫ್ರೆಂಡ್ಸಿಗೆ ಎಕ್ಸ್ಪೀರಿಯನ್ಸ್ ಕೇಳೋಣ, ಯಾವ ಥರ ಆಯಿತು. ಬೆಸ್ಟ್ ಆ್ಯಂಡ್ ಬೆಸ್ಟ್ ಮೆಮೊರೇಬಲ್ ಟ್ರಿಪ್ ಅಂದರೆ ಇದೆ ನೋಡ್ರಿ. ಎಂಜಾಯ್ ಮಾಡಿದ್ರೆ ಇದೆ. ಹಾಂ ಮಗ, ನೀನು? ಸಖತ್ ಅಂದ್ರೆ ಸಖತ್ ಎಂಜಾಯ್ ಮಾಡಿದೀವಿ. ನೀವು ನಿಮ್ ಗ್ಯಾಂಗ್ ಜೊತೆ ಹಿಂಗೆ ಎಂಜಾಯ್ ಮಾಡಿ. ನೀವು? ಓವರಾಲ್ ಚೆನ್ನಾಗಿತ್ತು, ಮಸ್ತಾಗಿತ್ತು. ಇನ್ಮೇಲೆ ಹಿಂಗೆ ಹೋಗ್ಬೇಕು, ಹೋಗೋಣ. ಅದಂತ ಹೋಗೋಣ ಬಿಡಿ. ಹಾಂ ನೀನು? ಶರತ್ ನಮ್ಮ ಪಂಚೆ ಹೊಡ್ಸಿದ್ದೆ, ಒಂಥರ ಎಂಜಾಯ್ ಆಗಿತ್ತು. ಅವ್ನು ಪಂಚೆ ಬಿದ್ದದ್ ನೋಡಿ ಇನ್ನೂ ಫುಲ್ ಖುಷಿ ಆಯ್ತು. ಫುಲ್ ಜಾಲಿ 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 ಎಲ್ಲ ಜಾಲಿ. ನೀವು ಫುಲ್ ಜಾಲಿ ಮಗ. ಅಧ್ಯಕ್ಷರೇ ನೀವು ಹೇಳ್ಬೇಕು ನೀಟಾಗೆ.
ನಾವು ಇದೇ ಥರ ಬೆಂಗಳೂರಿಗೆ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ ಬೆಂಗಳೂರಿಗೆ. ಅಲ್ಲಿ ಎಂಜಾಯ್ ಮಾಡಿದ್ವಿ. ಈ ಸರಿ ಸ್ವಂತ ನಾವೇ ಟಿ ಮಾಡ್ಕೊಂಡು ಮಂತ್ರಾಲಯಕ್ಕೆ ಹೋಗಿವಿ. ಬರೋಬ್ಬರಿ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಟೈಮ್ ಇದಕ್ಕಿನ್ನ ಡಬಲ್ ಹೋಗ್ತೀವಿ. ಮಗ ನೀನು ಉಪಾಧ್ಯಕ್ಷ. ನಾವೇನು ಹೇಳೋದಂದ್ರೆ ಇಷ್ಟು ವರ್ಷ ಟ್ರಿಪ್ ಮಾಡೀವಿ, ಇದೇ ಫಸ್ಟ್ ಟ್ರಿಪ್ ವಾಮಿಟ್ ಆಗಿಲ್ಲ ಒಂದ್ಸಲ. ಒಂದು ನೋಡಿದ್ರೆ ಖುಷಿ ವಿಚಾರ. ಹಿಂಗೆ ವಾರಕ್ಕೆ ಒಂದೊಂದು ಟ್ರಿಪ್ ಹೊಡಿಬೇಕಂತ ಈಗ ಪ್ಲಾನ್ ಮಾಡ್ಬೇಕು. ನೀನು ಹೇಳ್ತೀಯಾ? ಹಿಂಗೆ ಗೈಸ್, ಇದೇ ಥರ ನಿಮ್ಮ ಗ್ಯಾಂಗ್ ಜೊತೆ ನೀವು ಇದೇ ಥರ ಟ್ರಿಪ್ ಮಾಡಿ ಈಗ ಎಲ್ಲ ಸೈಡಿಗೆ ಇಟ್ಟು ನೀವು ಇದೇ ಥರ ನೀವು 9 ನವಗ್ರಹಗಳು ಇದೆ. ನಾವು ಇನ್ನು ಮುಂದೆ ಎಲ್ಲಿ ಹೋದ್ರೆ ಇದೇ ಫಿಕ್ಸು, ಇದೇ ಮಕ್ಕ ನೋಡ್ಬಿಡ್ರಿ. ಇಮೇಲೆ ಯಾವುದೇ ಕಂಟೆಂಟ್ ಬಂದ್ರೆ ಇದೇ ಮಕ್ಕ ಬರೋದು. ಯಾಕಂದ್ರೆ ನಾವು ನಿನ್ನೊಬ್ಬರನ್ನ ಯಾರು ಆ್ಯಡ್ ಮಾಡ್ಕೊಳಕ್ ಆಗಲ್ಲ. ಬಂದ್ರು ಒಂದಿನ ಇರ್ತಾರೆ, 2 ದಿನ ಇರ್ತಾರೆ, ಇಲ್ಲೊಂದು ಮಾತಾಡ್ತಾರೆ, ಅಲ್ಲೊಂದು ಮಾತಾಡ್ತಾರೆ. ಸೊ ನಮ್ಗೆ ಇದೇ ಗ್ಯಾಂಗ್ ಫೈನಲಿ ಫಿಕ್ಸ್ ಆಯ್ತು. ಫಿಕ್ಸ್ ಅಲ್ಲ, ಇದೇ ಫಿಕ್ಸ್ ಗೈಸ್. ವಿ ಆರ್ ಮ್ಯಾನ್ಸ್ when it comes to ನವಗ್ರಹ ಟೀಮಿಗೆ ಜೈ. ಹೊಸ ಟೀಮ್ we will win or die ಅಷ್ಟೇ, ಸಿಂಪಲ್. ಮಂತ್ರಾಲಯಕ್ಕೆ ಟ್ರಿಪ್ ಮಾಡಿದಾಗ ನಮಗೆಲ್ಲರೂ ಸಹಕರಿಸಿ ಮಂತ್ರಾಲಯಕ್ಕೆ ನಮ್ಮ ಜೊತೆ ಬಂದಂಥ ಎಲ್ಲ ನಮ್ಮ ಟೀಮ್ ಸದಸ್ಯರಿಗೆ ನವಗ್ರಹ ಟೀಮ್ಗೆ ನನ್ನ ಕಡೆಯಿಂದ ಹಾರ್ದಿಕ ಧನ್ಯವಾದಗಳು. ನವಗ್ರಹ ಟೀಮಿಗೆ ಜೈ. ಹಾಯ್ ಗೈಸ್, ಫೈನಲಿ ಟ್ರಿಪ್ ಮುಗೀತು. ನೀವು ಇದೇ ಥರ ನಿಮ್ಮ ಫ್ರೆಂಡ್ ಜೊತೆ ಎಂಜಾಯ್ ಮಾಡಿ. ಸಿಗಲ್ಲ ನಾವು ಮುಂದೆ ಮಾಡ್ತೀವಿ ಅಂದರೆ ಈ ದುಡ್ಡು ಹಿಡ್ಕೊಂಡು ಏನು ಮಾಡ್ತೀರಾ ಅನ್ನ. ಯಾಕಂದ್ರೆ ನಮ್ದೇನು ಅಷ್ಟೊಂದು ದುಡ್ಡಿಲ್ಲ ನಮ್ಮ ಹತ್ರನೂ. ಅದು ಇದು ಏನೋ ಮಾಡಿ ಸೇವಿಂಗ್ ಮಾಡ್ಕೊಂಡು ಎಲ್ಲ ಸೇವಿಂಗ್ ಅಮೌಂಟ್ ಎಲ್ಲ ಬರೀ ನಾವು ಟ್ರಿಪ್ಪಿಗೆ ಹಾಕೋದು. ಯಾಕಂದರೆ ಲೈಫಲ್ಲಿ ಏನಿಲ್ಲ, ಅಡ್ಡಾಡಬೇಕು, ಓದಬೇಕು, ಬಟ್ ಅಡ್ಡಾಡಬೇಕು ಫ್ರೆಂಡ್ ಜೊತೆ ಎಲ್ಲ. ನಾನು ಒಂದೊಂದು ಡೇ ಟ್ರಿಪ್ ಮಾಡ್ತೀವಿ ಅಷ್ಟೇ, ನಾವೇನು ಲಾಂಗ್ ಡೇ ಹೋಗಲ್ಲ. ಇನ್ನೂ ಮಂತ್ರಾಲಯಕ್ಕೆ ಹೋಗಿ ಇನ್ನೂ ಅದು ತುಂಬ ಖುಷಿ ಆಯಿತು. 8 ಮಂತ್ಸಿಂದ ನಾನು ಹಿಡ್ಕೊಂಡಿದ್ದೆ ಹೋಗ್ಬೇಕು ಅಂತ. ಫೈನಲಿ ಮಂತ್ರಾಲಯಕ್ಕೆ ಹೋಗಿ ಏನೋ ಒಂದು ಸ್ವಲ್ಪ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ನೋಡೋಣ ಯಾವ ಥರ ಇರುತ್ತೆ. ನೆಕ್ಸ್ಟ್ ಇದೇ ಥರ ಕಂಟೆಂಟ್, ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ. ಆಮೇಲೆ ಯಾವುದೇ ಕಂಟೆಂಟ್ ಮಾಡಿದ್ರು ನಮ್ಮ ನವಗ್ರಹಗಳಂತೂ ಫಿಕ್ಸ್ 9 ಜನ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಸೋ ಮಚ್. ಅಲ್ಲಿ ಹುಡುಗ ಮಕ್ಕಳ